ಜೀನಿ ಅಂತ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದ, ಈಗ ರೇಪಿಸ್ಟ್ ಅಂತ ಫೇಮಸ್ ಆಗ್ತೀಯನ ಅಣ್ಣ. ಜೀನಿಲಿ ಮೋಸ್ಟ್ಲಿ ಆರೋಗ್ಯ ಚೆನ್ನಾಗಿರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಇವನ ಆರೋಗ್ಯ ಮಾತ್ರ ಇನ್ನು ಮುಂದೆ ಚೆನ್ನಾಗಿರಲ್ಲ. ಯಾಕಂದರೆ ಇವನು ದೊಡ್ಡ ರೇಪಿಸ್ಟ್ ಆಗಿನೇ ಸಾಕ್ಷಿ ನಾಶ ಮಾಡ್ತಾನೆ. ಸಾಕ್ಷಿ ನಾಶದ ಜೊತೆಗೆ ಬೆದರಿಕೆಯನ್ನು ಹಾಕ್ತಾನೆ. ಮಾಡಿರೋದೇ ಅನಾಚಾರ, ಮತ್ತೆ ಹೋಗ್ಬಿಟ್ಟು ಅವರಿಗೇನೆ ಬೆದರಿಕೆ ಹಾಕ್ತಾನೆ, ಸಾಕ್ಷಿ ಹಾಕ್ತಾನೆ ಅಂತ ಸಾಕ್ಷಿ ನಾಶ ಮಾಡ್ತಾನೆ. ಅಂದರೆ ಯಾವ ಸೀಮೆನ್ರಿ ಇವನು? ದುಡ್ಡಿಂದ ಎಲ್ಲವನ್ನ ಕೊಂಡ್ಕೊಳ್ತಿದ್ದಾನ ಹಾಗಾದ್ರೆ ತುಮಕೂರಲ್ಲಿ? ಇವನು ಮಾಡಿರೋದೇ ಕೆಲಸ, ಆಡಿರೋದೇ ಆಟನ ಹಾಗಾದ್ರೆ? ಗೊತ್ತಿಲ್ಲ ಈ ಪೊಲೀಸರು ಅದು ಏನು ಮಾಡ್ತಿರೋ, ಲಂಚ ತಗೊಂಡ್ತಿರೋ, ಅವನ ಹತ್ರ ಲಂಚ ತಗೊಂಡಿದ್ದಾರೆ, ಅದಕ್ಕೆ ಸಾಕ್ಷಿನೂ ಇದೆ. ಆದರೆ ಯಾಕೆ ಹಿಂಗೆ ಮಾಡ್ತಿರೋ ಗೊತ್ತಿಲ್ಲ. ಯಾಕಂದರೆ FIR ಆಗಿದೆ ಇವನ ಮೇಲೆ, 164 ಸ್ಟೇಟ್ಮೆಂಟ್ ಆಗಿದೆ. ಯಾಕ್ರಿ ಅರೆಸ್ಟ್ ಮಾಡೋಕ್ಕಾಗಲ್ಲ? ಒದ್ದು ಒಳಗಾಕ್ರಿ ಅವನ್ನ. ಸಂತ್ರಸ್ತನ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ, ಇನ್ನೇನು ಮತ್ತೆ ಒದ್ದು ಒಳಗಾಕ. ಸಂತ್ರಸ್ತಿಗೆ ಹೋಗಿ ಧಮಕಿ ಹಾಕ್ತಾನೆ, ಹೇಳ್ಬಿಡು, ಅಲ್ಲಿ ಹೋಗಿ ಕೋರ್ಟಲ್ಲಿ ಜಡ್ಜ್ ಮುಂದೆ ಹೇಳ್ಬಿಡು, ನನಗೆ ಬರೆಯಕ್ಕೆ ಬರಲ್ಲ, ಓದಕ್ಕೆ ಬರಲ್ಲ, ನನಗೆ ಹಂಗೆ ನಂಗೆ ಹಿಂಗೆ ಅಂತ ಹೇಳ್ಬಿಡು, ನಂಗೆ ಯಾರು ಅಂತ ಗೊತ್ತೇ ಇಲ್ಲ, ನಾನು ಏನೂ ಮಾಡಿಲ್ಲ ಅಂತ ಹೇಳಿ ಧಮಕಿ ಹಾಕ್ತಾನೆ. ಅಂದರೆ ಇವನು ಯಾವ ಸೀಮೆನ್ರಿ ಇವನು? ಸಾಕ್ಷಿ ನಾಶನ ಹಿಂಗೆ ಒಂದೇ ಸರಿ ಚಪಾತಿ ಬರ್ಸಾಕ್ತಂಗೆ ಮಾಡ್ತಾನಲ್ವಾ ಸಾಕ್ಷಿ ನಾಶನ. ಇವನ್ನ ಸುಮ್ಮನೆ ಬಿಡ್ಬೇಕಾ? ತುಮಕೂರಲ್ಲಿರೋ ಎಲ್ಲ ಹೆಣ್ಮಕ್ಳು ಸೇರಿ ಇವನಿಗೆ ಹೊಡೆದು ಓಡಿಸ್ಬಿಡ್ಬೇಕಷ್ಟೇ.